ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಟ್ಟು 12,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ವಿಡಿಯೋದಲ್ಲಿ ಬಂದಿದೆ. ಹೌದು, ಈ ವಿಡಿಯೋ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ ಮತ್ತು ಹೊಸ ನಿಯಮಗಳಾದ್ರೂ ಏನು ಇನ್ಮುಂದೆ ಅದು ಕೂಡ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದು ಕೂಡ ನೋಡೋಣ ಬನ್ನಿ. ಮೊದಲಿಗೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಹೊಸ ಒಂದು ನಿಯಮ ತಿಳಿದುಕೊಳ್ಳಿ. ಇನ್ನು ಮೂರನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ 1 ವಾರದವರೆಗೂ ಭಾರಿ ಏರಿಕೆ ಇಳಿಕೆ ಆಗಲಿದೆ ವೀಕ್ಷಕರೇ. ಹೌದು, ಬಂಗಾರ ಮತ್ತು ಬೆಳ್ಳಿಯಲ್ಲಿ ಭಾರಿ ಒಂದು ಏರುಪೇರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದ ಎಲ್ಲಾ ತೆರಿಗೆಗಳನ್ನ ರದ್ದು ಮಾಡಲಾಗ್ತಾ ಇದೆ. ಇನ್ನು ಇದೇ ಏಪ್ರಿಲ್ 1ರಿಂದ ಕರ್ನಾಟಕದ ಜನರಿಗೆ ದೊಡ್ಡ ಶಾಕ್. ವಿದ್ಯುತ್ ದರ ಮತ್ತೊಮ್ಮೆ ಏರಿಕೆ ಮಾಡಲು ತೀರ್ಮಾನ ಮಾಡಲಾಗ್ತಾ ಇದೆ. ಈಗಾಗಲೇ ಎಷ್ಟು ಬೇಡಿಕೆ ಇದೆ, ಎಷ್ಟು ಯೂನಿಟ್ಗೆ ಏರಿಕೆ ಆಗಬಹುದು ಎಲ್ಲಾ ಕೂಡ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ. ಪ್ರತಿಯೊಬ್ರು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ವೀಕ್ಷಕರೇ, ಒಂದು ಕಡೆಗೆ ಮತ್ತೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ದಿಢೀರನೆ ವಾಯುಭಾರ ಕುಸಿತ ಪರಿಣಾಮ ಈ 12 ಜಿಲ್ಲೆಗಳಲ್ಲಿ ಮತ್ತೆ ಮಳೆಯಾಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಹೌದು, ಮೋಡ ಕವಿದ ವಾತಾವರಣ ಕೂಡ ಇರಲಿದೆ ಅಂತ ಹೇಳಲಾಗಿದ್ದು ಮುಂದಿನ 2-3 ದಿನ ಮತ್ತೆ ಈಗ ಮಳೆ ಆಗೋ ಸಂಭವ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಬಿಸಿಲು ಮಳೆ ಇರುತ್ತೆ ನೋಡೋಣ ಬನ್ನಿ. ಮೊದಲಿಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿಯರು ಕೂಡ ಬೇಗನೆ ಲೈಕ್ ಮಾಡಿ, ನಿಮಗೆ ಸಿಹಿ ಸುದ್ದಿ ಬಂದಿದೆ. ಹಾಗೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ ನಿಮಗೂ ಕೂಡ ಹಣ ಬಂತ. ಹೌದು, ಎದಕ್ಕಂದ್ರೆ 25, 26 ಎರಡೂ ಕಂತು ಹಣ ಜಮೆ ಆಗಿದೆ ಅಂತ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ. ಸೊ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರಿ. ಬನ್ನಿ ವೀಕ್ಷಕರೇ, ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 25, 26 ಎರಡೂ ಕಂತು ಹಣ ಬಿಡುಗಡೆ ಮಾಡಿದ್ದು ಜಮೆ ಕೂಡ ಮಾಡಲಾಗಿದೆ. ಇಲ್ಲಿವರೆಗೂ ಒಂದು ಅಕೌಂಟ್ಗೆ 52,000 ರೂಪಾಯಿ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರೇ, ಈ ಒಂದು ಯೋಜನೆಯಿಂದ ನಿಮಗೂ ಕೂಡ 52,000 ರೂಪಾಯಿ ಬಂದಿದ್ರೆ ಇನ್ನು ಬಾಕಿ ಉಳಿದಿರುವ ಕಂತು ಎಷ್ಟು ಬರಬೇಕು, ಎಷ್ಟು ಯಾವಾಗ ಜಮೆ ಆಗುತ್ತೆ ಅದು ಕೂಡ ಮಾಹಿತಿ ಇಲ್ಲಿ ಬಂದಿರುವಂತದ್ದು. ಸದ್ಯಕ್ಕೆ ಹೇಳೋದಾದ್ರೆ ವೀಕ್ಷಕರೇ, 24 ಕಂತು ಜಮೆ ಆಗಿತ್ತು, 48,000 ರೂಪಾಯಿ ಜಮೆ ಆಗಿತ್ತು. ಸೆಪ್ಟೆಂಬರ್ ತಿಂಗಳದ್ದು ಬಿಡುಗಡೆ ಮಾಡಿದ್ವಿ ಅಂತ ಘೋಷಣೆ ಮಾಡಿದ್ರು. ನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬರಬೇಕು ಅಂತ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಗೆ ಉತ್ತರ ಕೊಡ್ತಾ ಆ ಒಂದು ಹಣ ಬಿಡುಗಡೆ ಆಗಿಲ್ಲ, ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಕೂಡ ಮಾಡಿದ್ರು. ಆ ಒಂದು ಹಣ ಬಿಡುಗಡೆನೇ ಆಯ್ತು, ಜಮೆ ಕೂಡ ಆಯ್ತು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ 2,000 ಹಾಗೆ 2 ಬಾರಿ ಜಮೆ ಆಗಿರುತ್ತೆ. ಎದಕ್ಕಂದ್ರೆ ಹಣ ಬಿಡುಗಡೆ ಆಗಿದೆ, ಜಮೆ ಕೂಡ ಮಾಡಲಾಗಿದೆ ಅಂತ ಸರ್ಕಾರದಿಂದಲೇ ಬಂದಿರೋ ಮಾಹಿತಿ ಇದು. ಮತ್ತೆ ವೀಕ್ಷಕರೇ, ಇಲ್ಲಿವರೆಗೂ 52,000 ರೂಪಾಯಿ ಜಮೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಜಮೆ ಆಗಿದೆ ಅಂದ್ರೆ ಇನ್ನು ಬಾಕಿ ಉಳಿದಿರುವ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಈ ವರ್ಷದ ಜನವರಿ ತಿಂಗಳದ್ದು ಒಟ್ಟು 4 ಕಂತು 8,000 ರೂಪಾಯಿ ಬಾಕಿ ಉಳಿದಿರುವ 12,000 ರೂಪಾಯಿಯಲ್ಲಿ ಇನ್ನು 8,000 ರೂಪಾಯಿ ಹಣ ಯಾವಾಗ ಜಮೆ ಹಾಕ್ತೀರಾ, ಅಂದ್ರೆ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಸರ್ಕಾರಕ್ಕೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಎಲ್ಲಾ ಕಂತು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರದಿಂದ ಪ್ರತ್ಯುತ್ತರ. ಹೌದು ವೀಕ್ಷಕರೇ, ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗುತ್ತೆ. ಗೃಹಲಕ್ಷ್ಮಿಯರಿಗೆ ಯಾವುದು ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಳಂಗಿಲ್ಲ ಅಂತಾನು ಕೂಡ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ವೀಕ್ಷಕರೇ, ಈಗ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಕೂಡ ಬರ್ತಾ ಇದೆ. ಬಜೆಟ್ ನಲ್ಲಿ ಪಂಚ ಗ್ಯಾರಂಟಿಗಳಿಗೆ ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ, ಅವಾಗ ನಿಮ್ಮ ಒಂದು ಅಕೌಂಟ್ಗೂ ಕೂಡ ಹಣ ಮತ್ತೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ ತಿಂಗಳದ್ದು, ಜನವರಿ ತಿಂಗಳದ್ದು ಕೂಡ ಹಣ ಬಿಡುಗಡೆ ಆಗಬೇಕು. ಮತ್ತೆ ಬಜೆಟ್ ನಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಒಂದು ಹೆಚ್ಚು ಒತ್ತು ಕೊಡ್ತಾರೆ ಅದು ಕೂಡ ಕಾದು ನೋಡ್ಬೇಕಾಗುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಕಡ್ಡಾಯ. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು, ಕಡ್ಡಾಯ. ಇನ್ನು ಮೂರನೇದಾಗಿ, ನೀವು ಯಾವುದೇ ರೀತಿ ತೆರಿಗೆ ಪಾವತಿ ಮಾಡ್ತಾ ಇರಬಾರದು ಅಂತಾನು ಕೂಡ ಹೇಳಲಾಗಿದೆ. ಮತ್ತು ನಿಮ್ಮ BPL ಕಾರ್ಡು ಯಾವುದೇ ಕಾರಣಕ್ಕೂ ಅನರ್ಹ ಆಗಿರಬಾರದು. ಅಂದ್ರೆ ವೀಕ್ಷಕರ, ರಾಜ್ಯ ಸರ್ಕಾರದಿಂದ ನಿಮ್ಮ BPL ಕಾರ್ಡು ರದ್ದಾಗಿ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಓಕೆ. ಆದ್ರೆ ಒಂದು ವೇಳೆ ವರ್ಗಾವಣೆ ಆದ ಕಾರಣ GST ರಿಟರ್ನ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಸಂಬಂಧ ಅಂತ ರೀಸನ್ ಇದ್ರೆ ಅವಾಗ ಗೃಹಲಕ್ಷ್ಮಿ ಇದಕ್ಕೆ ಲಿಂಕ್ ಇದ್ದದ್ದು ಕೂಡ ಬಂದ್ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ, GST ರಿಟರ್ನ್ಸ್ ಮಾಡ್ತಾ ಇದ್ದವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಪ್ರತಿ ವರ್ಷ ಲೈಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕೂಡ ಕಡ್ಡಾಯ ಮಾಡಲಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಘೋಷಣೆ ಬರೋದು ಮಾತ್ರ ಬಾಕಿ ಉಳಿಯಲಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ, ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಅದೇನಪ್ಪಾ ಅಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 7 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು ಕರ್ನಾಟಕದಲ್ಲಿ ರದ್ದಾಗಿವೆ. ಎದಕ್ಕಂದ್ರೆ ತೆರಿಗೆ ಪಾವತಿಯಿಂದ ಆಗಿರ್ಬೋದು, GST ರಿಟರ್ನ್ಸ್ ಮಾಡ್ತಾ ಇರೋದ್ರಿಂದ ಆಗಿರ್ಬೋದು,
ಮೂರನೇದಾಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್, FD ಅಂತ ಸೇರಿದಂತೆ ಈ ತರ ವ್ಯವಹಾರ ಮಾಡಿದವರ ಒಂದು BPL ಕಾರ್ಡು ಕೂಡ ರದ್ದಾಗಿದೆ. ಇನ್ನು ನಾಲ್ಕನೇದಾಗಿ ಶ್ರೀಮಂತರು ಕೂಡ ಸುಳ್ಳು ದಾಖಲೆ, ನಕಲಿ ದಾಖಲೆ ಕೊಟ್ಟು BPL ಕಾರ್ಡ್ ಪಡೆದುಕೊಂಡಿದ್ರು, ಅವರ ಒಂದು ಕಾರ್ಡು ಕೂಡ ರದ್ದು ಮಾಡಲಾಗಿದೆ. ಮುಖ್ಯವಾಗಿ 1,20,000 ರೂಪಾಯಿಗಿಂತ ಹೆಚ್ಚು ಆದಾಯ ಇದ್ದವರ BPL ಕಾರ್ಡು ರದ್ದು ಮಾಡಲಾಗಿದೆ ವೀಕ್ಷಕರೇ. ಆದ್ರೆ ಈ 1,20,000 ರೂಪಾಯಿ ಪರಿಷ್ಕರಣೆ ಮಾಡಬೇಕು, ಮಾನದಂಡಗಳನ್ನ ಚೇಂಜ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ನಡೀತಾ ಇದೆ. ಒಂದು ವೇಳೆ ಇದನ್ನ 1,60,000 ಅಥವಾ 1,80,000 ರೂಪಾಯಿಗೆ ಏರಿಕೆ ಮಾಡಿದಲ್ಲಿ ಈಗ ರದ್ದಾಗಿರೋ ಕಾರ್ಡುಗಳಲ್ಲಿ ಮತ್ತೆ 10% ಕಾರ್ಡು ಅಂದ್ರೆ ಇಲ್ಲಿ 40-50 ಕಾರ್ಡು ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರಬಹುದು. ಇದರಿಂದ ಕಳೆದುಕೊಂಡವರಿಗೆ, BPL ಕಳೆದುಕೊಂಡವರಿಗೆ ಮತ್ತೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಈ ಒಂದು ಪಡಿತರವನ್ನ ತಲುಪಿಸುವ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಯೋಜನೆಗೆ ಪ್ರತಿಯೊಬ್ಬರು ಕೂಡ ಅರ್ಹರಾಗಿರ್ತಾರೆ. BPL ಕಾರ್ಡ್ ಇದ್ರೆ ನೀವು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಇದನ್ನ ರಿಜಿಸ್ಟರ್ ಮಾಡಿಸಿಕೊಳ್ಳಿ. ಇನ್ನು ಮೂರನೇದಾಗಿ ಮಕ್ಕಳು ಬೇರೆ ಕಡೆ ಕೆಲಸ ಮಾಡಿಕೊಂಡು ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಮನೆಯಲ್ಲಿ ತಂದೆ ತಾಯಿಗೆ BPL ಕಾರ್ಡ್ ಕೊಡಬಹುದು ಅಂತಾನು ಕೂಡ ಒಂದು ಚರ್ಚೆಗೆ ಬಂದಿದೆ. ಹೀಗಾಗಿ ಇದು ಕೂಡ ಮುಂದಿನ ಬರೋ ದಿನಗಳಲ್ಲಿ ಚರ್ಚೆಗೆ ಬರಲಿದೆ. ಮತ್ತು ಇಂದಿರಾ ಕಿಟ್ ವಿತರಣೆ ಕೂಡ ಮುಂದಿನ ಬರೋ ತಿಂಗಳಿನಿಂದ ಅಂದ್ರೆ ಮಾರ್ಚ್ 10ನೇ ತಾರೀಕಿನ ಒಳಗೆ ಜನರಿಗೆ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಅಕ್ಕಿ ಕೂಡ ಸಿಗುತ್ತೆ. ಕೇಂದ್ರದಿಂದ, ರಾಜ್ಯ ಸರ್ಕಾರದಿಂದ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಫ್ರೀ ಆಗಿ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಈಗಾಗಲೇ ತುಂಬಾನೇ ರಣ ಬಿಸಿಲು ಶುರುವಾಗಿದೆ. ಮಳೆಗಾಲ ಕಡಿಮೆ ಆಗಿದೆ, ಮತ್ತೆ ಬಿಸಿಲಿನ ಪ್ರಮಾಣ ಈಗ ಹೆಚ್ಚಾಗಿದೆ. ಒಂದು ಕಡೆಗೆ ಈ ವರ್ಷ ಬಿಸಿಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದ್ದು, ಆದ್ರೆ ಅದರ ನಡುವೆ ಮತ್ತೆ 2 ದಿನ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ. ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ಉಂಟಾದ ವಾಯುಭಾರ ಕುಸಿತ ಪರಿಣಾಮ ನಮ್ಮ ರಾಜ್ಯದ ದಕ್ಷಿಣ ಒಳನಾಡು, ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಕೆಲವು ಕಡೆಗೆ ಮಳೆ ಆಗುವ ಸಾಧ್ಯತೆ ಕಂಡು ಬಂದಿದೆ ವೀಕ್ಷಕರೇ. ಅಂದ್ರೆ ನಮ್ಮ ರಾಜ್ಯದ ಕೆಲವು ಕಡೆಗೆ ಅಕಾಲಿಕ ಹಗುರ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗ್ಬಹುದು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಮುಖ್ಯವಾಗಿ ದಕ್ಷಿಣ ಒಳನಾಡು ಅಂದ್ರೆ ಬೆಂಗಳೂರು, ಮೈಸೂರು, ತುಮಕೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ಮತ್ತೆ ಮಳೆ ಆಗಲಿದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಕರಾವಳಿ ಅಂದ್ರೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು, ಕೊಡಗು ಈ ಭಾಗದಲ್ಲಿ ಅಕಾಲಿಕ ಮಳೆ ಅಂತಾನು ಕೂಡ ಇಲ್ಲಿ ಕರೆಯಲಾಗುತ್ತೆ. ಯಾಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾಗಿದೆ. ಬಿಸಿಲಿನಿಂದ ಬೇಸತ್ತ ಜನರಿಗೆ ಮಳೆರಾಯನ ತಂಪು ತುಂಬಾನೇ ಖುಷಿ ಕೊಡುತ್ತೆ. ಅದೇ ತರ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು, ಶ್ರೀಲಂಕಾ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪದ ಕಡೆಗಳಲ್ಲಿ ಮಳೆ ನಿರೀಕ್ಷಿಸಬಹುದಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ. ಮತ್ತೆ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಮಾರ್ಚ್ ತಿಂಗಳಿನಿಂದ ಹಿಡಿದು ಮೇ ತಿಂಗಳವರೆಗೂ ಈ ಬಾರಿ ಗರಿಷ್ಠ ತಾಪಮಾನ ಇರಲಿದೆ. ಈ ವರ್ಷ ಬಿಸಿಲು ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಕರಾವಳಿ ಪ್ರದೇಶಗಳಲ್ಲಿ, ಸಮುದ್ರದ ಕಡಲ ತೀರದ ಪ್ರದೇಶಗಳಲ್ಲಿ 65% ಉಷ್ಣಾಂಶ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳ 3 ತಿಂಗಳವರೆಗೂ ಗರಿಷ್ಠ ತಾಪಮಾನ ಇರಲಿದೆ. ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಾರಿ ಬೇಸಿಗೆಯಲ್ಲಿ ವಾಡಿಕೆಗಿಂತ ಅಧಿಕ ಬಿಸಿಲು ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಿಮ್ಮ ಮನೆಯಲ್ಲೂ ವಯಸ್ಸಾದವರು ಮತ್ತೆ ಹಾರ್ಟ್ ಪೇಷಂಟ್ಸ್ ತುಂಬಾ ಎಚ್ಚರದಿಂದ ಇರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮಾರ್ಚ್ ತಿಂಗಳಿಂದ ಹಿಡಿದು ಮೇ ತಿಂಗಳವರೆಗೂ ತಾಪಮಾನ ಸಾಮಾನ್ಯಕ್ಕಿಂತ ಕಠಿಣವಾಗಿರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ಈಗ ಕೊನೆಯದಾಗಿ ನಮ್ಮ ರಾಜ್ಯದ ಜನರಿಗೆ ಮತ್ತೆ ಕರೆಂಟ್ ಶಾಕ್ ಅಂತಾನೆ ಹೇಳ್ಬೋದು. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಏಪ್ರಿಲ್ 1ರಿಂದ 15 ಪೈಸೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸರಣಿ ದರ ಏರಿಕೆಯಿಂದ ಕಂಗಾಲಾಗಿರೋ ರಾಜ್ಯದ ಜನರಿಗೆ ಇದೀಗ ಮತ್ತೆ ವಿದ್ಯುತ್ ದರ ಏರಿಕೆ ಶಾಕ್ ನಿಶ್ಚಿತ ಎನ್ನಲಾಗ್ತಾ ಇದೆ. ಇದೇ ಒಂದು ಏಪ್ರಿಲ್ 1ರಿಂದ ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ವಿದ್ಯುತ್ ದರ ಹೆಚ್ಚಳವಾಗಲಿದ್ದು ಪ್ರತಿ ಯೂನಿಟ್ಗೆ 12 ಪೈಸೆ ಅಥವಾ 15 ಪೈಸೆ ಹೆಚ್ಚು ಶುಲ್ಕ ಹಾಕಲು KERC ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಬೆಸ್ಕಾಂ 98 ಪೈಸೆ ಬೇಡಿಕೆ ಇಟ್ಟಿದೆ. ಪ್ರಸ್ತಾವಿತ ಬೇಡಿಕೆ ಬಂದು ಬೆಸ್ಕಾಂ ಅವರು 98 ಪೈಸೆ, ಹೆಸ್ಕಾಂ ಅವರು 96 ಪೈಸೆ, ಮೆಸ್ಕಾಂ ಅವರು 91 ಪೈಸೆ, ಜೆಸ್ಕಾಂ ಅವರು 99 ಪೈಸೆ ಹಾಗೂ ಚೆಸ್ಕಾಂ ಅವರು 97 ಪೈಸೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅದೇ ತರ ಈಗ ಎಲ್ಲಾ ಒಂದು ಬೇಡಿಕೆಗಳನ್ನ ಆಗ್ರಹಿಸಿ ನಂತರ ಸಂಗ್ರಹಿಸಿದ ನಂತರ 2026ರ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಪರಿಷ್ಕೃತ ವಿದ್ಯುತ್ ದರ ಪ್ರಕಟವಾಗುವ ಸಾಧ್ಯತೆ ಇದೆ. ಇದು ಜಾರಿಯಾದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ಖಚಿತ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಎಸ್ಕಾಂ ಸಲ್ಲಿಸಿರುವ ಪ್ರಸ್ತಾವನೆ ಪ್ರಕಾರ ಏಪ್ರಿಲ್ 1ರಿಂದ
ವಿದ್ಯುತ್ ದರದಲ್ಲಿ ಏರಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. 15 ಪೈಸೆ ಪ್ರತಿ ಯೂನಿಟ್ ಮೇಲೆ ಹೆಚ್ಚಳವಾಗಲಿದೆ ಅಂತ ಹೇಳಲಾಗಿದೆ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಒಂದು ಏರಿಕೆ ಇಳಿಕೆ ಕಾಣಲಿದೆ. ಎದಕ್ಕಂದ್ರೆ ಇದರ ಹಿಂದೆ ಇರೋ ಕಾರಣ ಮುಖ್ಯವಾಗಿ ಅಮೆರಿಕನ್ ಡಾಲರ್ಸ್ ವರ್ಸಸ್ ಗೋಲ್ಡ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮೊದಲಿಗೆ ಅಮೆರಿಕ ದೇಶದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡಿದ್ರು, ಭಾರತದ ಮೇಲೆ 100% ತೆರಿಗೆ, ರಷ್ಯಾ ಮೇಲೆ ತೆರಿಗೆ, ಎಲ್ಲಾ ದೇಶಗಳ ಮೇಲೂ ಕೂಡ ತೆರಿಗೆ ಹಾಕಲು ಮುಂದಾಗಿದ್ರು. ನಂತರ ಈ ಒಂದು ತೆರಿಗೆ ಹಾಕಿರೋ ನೀತಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಕೂಡ ಇತ್ತು. ಅಮೆರಿಕ ಸುಪ್ರೀಂ ಕೋರ್ಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೀನಾಯ ಸೋಲನ್ನ ಕಂಡಿದ್ದಾರೆ. ಹೌದು, ತೆರಿಗೆ ಶಾಕ್ ಕೊಟ್ಟಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರಿಗೆ ಇರಲ್ಲ ಅಂತ ಒಂದು ಘೋಷಣೆ ಮಾಡಿದೆ. ಅಮೆರಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಇದರ ಬೆನ್ನಲ್ಲೇ ಟ್ರಂಪ್ಗೆ ಮುಖಭಂಗವಾಗಿದೆ. ಆದ್ರೂ ಕೂಡ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏರಿಕೆ ಇಳಿಕೆ ಆಗೋದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಬಂಗಾರದಲ್ಲಿ ಇಳಿಕೆ ಕಾಣುತ್ತೆ ವೀಕ್ಷಕರೇ. ಈಗ ಡಾಲರ್ ವೀಕ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇಷ್ಟು ವರ್ಷ ಕಲೆಕ್ಟ್ ಮಾಡಿದ್ದ ಹೆಚ್ಚುವರಿ ತೆರಿಗೆ ಹಣ ವಾಪಸ್ ಕೊಡಬೇಕಾಗಿ ಬರಬಹುದು. ಇದರಿಂದಾಗಿ ಅಮೆರಿಕನ್ ಎಕನಾಮಿಕಲಿ ಡಾಲರ್ ಕೊಲ್ಯಾಪ್ಸ್ ಆಗ್ಬೋದು ಅಥವಾ ಡಾಲರ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಕೂಡ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಗೆ ಈಗ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಕೂಡ ಶುರುವಾಗಿದೆ. ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏರಿಕೆ ಇಳಿಕೆ ಕಾಣ್ತಾ ಇದೆ. ಈ ವಾರ ಪೂರ್ತಿ ಇದೇ ತರ ಏರಿಕೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.